ನಾರಾಯಣ ನಾರಾಯಣ. ಓಹೋ, ಅಲ್ಲಿ ಮಹಾಬಲಶಾಲಿಯಾದ ದುರುಳ ರಾಕ್ಷಸ ಮಹಿಷಾಸುರ ಮುಕ್ಕೋಟಿ ದೇವತೆಗಳಿಂದ ಹೂರೂಪಗೊಂಡು ಆ ಮಹಾತಾಯಿ ರಣಚಂಡಿಯಿಂದ ಸತ್ತ. ಈಗ ಮಹಿಷಿ ಏನು ಮಾಡುವಳೋ ಏನೋ. ನಾರಾಯಣ ನಾರಾಯಣ. ರಾಜಾಧಿರಾಜ ರಾಕ್ಷಸರ ಕುಲ ತಿಲಕ ರಣ ಭಯಂಕರ ದೈತ್ಯ ಅಸುರ ಮಹಿಷಾಸುರನ ಸಹೋದರಿ ಮಹಿಷಿ ರಾಣಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಯಾರನ್ನು ನೋಡಿದರೆ ದೇವ ದಾನವ ಯಕ್ಷರ ಕಿನ್ನರ ಕಿಂಪುರುಷರೆಲ್ಲರೂ ಗಡಗಡ ನಡುಗುವರೋ. ದೇವತೆಗಳು ಓಡಿ ಹೋಗಿ ಅವಿತುಕೊಳ್ಳುವರೋ. ಅಂತಹ ಮಹಿಷನ ಸೋದರಿ ಈ ಮಹಿಷೆಗೆ ಎದುರು ಯಾರು? ಈ ವೀರ ದೈತ್ಯ ಮಹಿಷೆಯನ್ನು ತಡೆಯುವರ್ಯಾರು? ತಾಯಿ ತಾಯಿ, ನೀವಣ್ಣನಾದ ಮಹಿಷಾಸುರ ಪ್ರಭುಗಳನ್ನು ಆ ರಣಚಂಡಿ ಸಂಹರಿಸಿದಳಂತೆ. ಏನು? ನನ್ನ ಅಣ್ಣನಾದ ಮಹಿಷನನ್ನು ಒಂದು ಹೆಣ್ಣು ಸಂಹರಿಸುವುದೇ? ನಾನು ನಂಬಲಾರೆ. ನಂಬಬೇಕು ಮಹಿಷಿ, ನಂಬಬೇಕು. ನಿಮ್ಮ ಅಣ್ಣನ ಅಟ್ಟಹಾಸದಿಂದ ಬೇಸತ್ತು ಎಲ್ಲ ದೇವತೆಗಳು ಒಟ್ಟುಗೂಡಿ ರಣಚಂಡಿಯನ್ನು ಸೃಷ್ಟಿಸಿ ಆ ರಣಚಂಡಿಯಿಂದ ನಿಮ್ಮ ಅಣ್ಣನನ್ನು ಸಂಹರಿಸಿದರು. ಇದು ನಿಜ. ಅಣ್ಣ ಮಹಿಷ, ಈ ನಿನ್ನ ಸಹೋದರಿಯನ್ನು ಒಬ್ಬಳೇ ಬಿಟ್ಟು ಹೋದೆಯಾ ಅಣ್ಣ? ಅಣ್ಣ, ಬೆಟ್ಟಗಳನ್ನು ಕಾಲಿನಲ್ಲಿ ಒದ್ದು ಪುಡಿ ಮಾಡಿದ ವೀರ ನೀನು. ದೇವ ದಾನವರನ್ನು ಮಣಿಸಿ ನಡಗಿಸಿದ ವೀರ ನೀನು. ನಿನಗೆ ಮರಣವೇ ಅಣ್ಣ? ಅಣ್ಣ ಮಹಿಷ. ಅಣ್ಣ, ನಾನು ಆ ದೇವತೆಗಳನ್ನು ಬಿಡನು. ನಾನು ಈಗಲೇ ಹೋಗಿ ಆ ದೇವತೆಗಳನ್ನು ಸಂಹರಿಸಿ ಬರುತ್ತೇನೆ. ದುಡುಕಬೇಡ ಮಹಿಷಿ, ದುಡುಕಬೇಡ. ಆ ದೇವತೆಗಳನ್ನು ಮುಡಿಸುವುದು ಅಷ್ಟು ಸುಲಭವಲ್ಲ. ಮೊದಲು ನೀನು ಆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಶಕ್ತಿ ಸಂಪನ್ನಳಾಗು. ಹೌದು, ಅದು ನಿಜವೇ. ನಾನೀಗಲೇ ಹೋಗಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಆಚರಿಸಿ ಶಕ್ತಿ ಸಂಪನ್ನಳಾಗಿ ಬರುತ್ತೇನೆ. ರಾಜಾಧಿರಾಜ ರಾಜ ಪರಮೇಶ ದೇವ ಸಂಭೂತ ಇಂದ್ರಾಧೀಶ ಮಹಾರಾಜ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಯಾರಲ್ಲಿ ನಮ್ಮನ್ನು ರಂಜಿಸುವ ಒಂದು ನರ್ತನವನ್ನು ಏರ್ಪಡಿಸಿ. ನಟರಾಜ ನಟರಾಜ. ನಾರಾಯಣ
ನಾರಾಯಣ ನಾರಾಯಣ. ದೇವೇಂದ್ರ, ನೀನು ಹೀಗೆ ಭೋಗ ವಿಲಾಸದಲ್ಲಿ ತೇಲಿಕೊಂಡಿದ್ದರೆ ಅಲ್ಲಿ ನಿಮ್ಮ ಬುಡಕ್ಕೆ ಬೆಂಕಿ ಹಚ್ಚಲು ಆ ಮಹಿಷಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿದ್ದಾಳೆ. ಏನು, ಒಂದು ಹೆಣ್ಣು ನಮ್ಮನ್ನು ಮಣಿಸುವುದೇ? ಇದು ಅಸಂಭವ. ನಾನು ಈಗಲೇ ಹೋಗಿ ಆಕೆಯ ತಪಸ್ಸನ್ನು ಭಂಗಗೊಳಿಸುತ್ತೇನೆ. ಅಗ್ನಿ, ವಾಯು, ವರುಣ, ನೀವು ಈಗಲೇ ಹೋಗಿ ಆಕೆಯ ತಪಸ್ಸನ್ನು ಭಂಗಗೊಳಿಸಿ ಬನ್ನಿ. ನಿಮ್ಮ ಅಪ್ಪಣೆಯಂತೆ ದೇವೇಂದ್ರ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ನಾನೇನು ಸಾಮಾನ್ಯನೇ? ನಾನು ವಾಯು. ಈಗಲೇ ಹೋಗಿ ಆ ಮಹಿಷಿಯ ತಪಸ್ಸನ್ನು ಭಂಗಗೊಳಿಸುತ್ತೇನೆ. ನನ್ನಿಂದ ಈಕೆಯ ತಪಸ್ಸನ್ನು ಭಂಗಗೊಳಿಸಲಾಗುತ್ತಿಲ್ಲ. ನಾನೇನು ಸಾಮಾನ್ಯನೇ? ನಾನು ಅಗ್ನಿ. ನಾನು ಈಗಲೇ ಹೋಗಿ ಆಕೆಯ ತಪಸ್ಸನ್ನು ಭಂಗಗೊಳಿಸುತ್ತೇನೆ. ನನ್ನಿಂದಲೂ ಸಹ ಆಕೆಯ ತಪಸ್ಸನ್ನು ಭಂಗಗೊಳಿಸಲು ಆಗಲಿಲ್ಲ. ನಾನೇನು ಸಾಮಾನ್ಯನೇ? ನಾನು ವರುಣ. ನಾನು ಈಗಲೇ ಹೋಗಿ ಆಕೆಯ ತಪಸ್ಸನ್ನು ಭಂಗಗೊಳಿಸುತ್ತೇನೆ. ನನ್ನಿಂದ ಈಕೆಯ ತಪಸ್ಸನ್ನು ಭಂಗಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಸರಸ್ವತಿ, ನೋಡಿದೆಯಾ ಮಹಿಷಿಯ ಶಕ್ತಿಯನ್ನು? ಹೌದು ಸ್ವಾಮಿ, ದೇವತೆಗಳು ಅವರ ಶಕ್ತಿ ಮೀರಿ ಆಕೆಯ ತಪಸ್ಸನ್ನು ಭಂಗಗೊಳಿಸಲು ಪ್ರಯತ್ನಿಸಿದರು. ಆಕೆ ಜಗ್ಗಲಿಲ್ಲ. ನೀವು ಈಗಲೇ ಹೋಗಿ ಆಕೆಯ ಬಯಕೆಯನ್ನು ತೀರಿಸಿ. ಈಗಲೇ ಹೋಗಿ ಬರುತ್ತೇನೆ ಸರಸ್ವತಿ. ಮಹಿಷಿ. ಸ್ವಾಮಿ ಬ್ರಹ್ಮದೇವ, ನಾನು ಧನ್ಯಳು. ನನ್ನ ಜನ್ಮ ಸಾರ್ಥಕವಾಯಿತು. ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದೆನು ಮಹಿಷಿ. ನಿನಗೆ ಏನು ವರ ಬೇಕೋ ಕೋರಿಕೋ. ಸ್ವಾಮಿ, ನನಗೆ ಸಾವಿಲ್ಲದ ಹಾಗೆ ವರ ಕೊಡಿ. ಮಹಿಷಿ, ಅದು ಅಸಾಧ್ಯ. ಏಕೆಂದರೆ ಹುಟ್ಟಿದವರು ಸಾಯಲೇಬೇಕು. ಅದು ಸೃಷ್ಟಿಯ ನಿಯಮ. ಅದನ್ನು ಬಿಟ್ಟು ಬೇರೆ ವರವನ್ನು ಕೋರಿಕೋ. ಸ್ವಾಮಿ, ನನಗೆ ಹರಿಹರ ಇಬ್ಬರ ಸಂಯೋಗದಿಂದ ಹುಟ್ಟಿದ ಪುತ್ರನಿಂದ ಮಾತ್ರ ಸಾವು ಸಂಭವಿಸಬೇಕು. ತಥಾಸ್ತು. ಧನ್ಯಳು ಸ್ವಾಮಿ, ನಾನು ಧನ್ಯಳು. ಸಾವನ್ನು ಗೆದ್ದವಳು ನಾನು, ಸಾವನ್ನು ಗೆದ್ದವಳು. ಅಯ್ಯೋ ಬ್ರಹ್ಮದೇವ, ನಿನಗೆ ಅಷ್ಟು ಬುದ್ಧಿ ಇಲ್ಲವೇ? ಹರನೂ ಗಂಡು ಹರಿಯೂ ಗಂಡು, ಅವರಿಬ್ಬರ ಸಂಯೋಗದಿಂದ ಪುತ್ರ ಸಂಭವಿಸುವುದು ಸಾಧ್ಯವೇ? ಇಷ್ಟು ಯೋಚಿಸಲಿಲ್ಲ ಆ ಬ್ರಹ್ಮದೇವ. ಏ ದೇವತೆಗಳೇ, ನಿಲ್ಲಿರಿ, ನಾನು ನಿಮಗೆ ಒಂದು ಗತಿ ಕಾಣಿಸುವೆ. ಮಂತ್ರಿ, ದಂಡನಾಯಕರೇ, ನಮ್ಮ ಸೈನ್ಯ ದೇವಲೋಕದ ಕಡೆಗೆ ನಡೆಯಲಿ. ನಿಮ್ಮ ಅಪ್ಪಣೆಯಂತೆ ಮಹಿಷಿ. ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ.
ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಬುಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕುತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆ ಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಶಶಿಧರನೇ ಹರನೇ ಶಂಕರ ಅಭಯಂಕರ ಭಕ್ತರ ಪ್ರಿಯಕರ ನಮ್ಮನ್ನು ಕಾಪಾಡು. ನಾರದ, ದೇವೇಂದ್ರ, ಋಷಿಮುನಿಗಳೇ, ಏನು ನಿಮ್ಮ ಕಷ್ಟ? ನಿಮ್ಮ ಈ ಕಷ್ಟಕ್ಕೆ ಕಾರಣರ್ಯಾರು? ಸ್ವಾಮಿ, ನಿಮಗೆ ತಿಳಿಯದ ವಿಷಯವೇ? ಆ ಮಹಿಷಿಯ ಅಟ್ಟಹಾಸದಿಂದ ದೇವತೆಗಳು ಋಷಿಮುನಿಗಳು ಕಂಗಾಲಾಗಿದ್ದಾರೆ. ಹೆದರಬೇಡಿ, ಅವಳ ಅಂತ್ಯಕಾಲ ಸಮೀಪಿಸಿದೆ. ಹರಿಯರಿಬ್ಬರು ಸಂಯೋಗಗೊಂಡು ಅವರಿಬ್ಬರಿಂದ ಜನಿಸಿದ ಮಗುವಿನಿಂದ ಅವಳ ಅಂತ್ಯವಾಗುವುದು. ಆ ಮಹಾವಿಷ್ಣುವನ್ನು ಸಂದರ್ಶಿಸಿ ನಿಮ್ಮ ಮೊರೆಯನ್ನು ತಿಳಿಸಿ. ನೀವು ಇನ್ನು ಹೋಗಿ ಬನ್ನಿ. ಹಾಗೆಯೇ ಆಗಲಿ ಸ್ವಾಮಿ, ಹೋಗಿ ಬರುತ್ತೇವೆ. ಸ್ವಾಮಿ, ನಿಮ್ಮ ಈ ನಗುವಿಗೆ ಕಾರಣವೇನು? ದೇವಿ, ದೇವ ಋಷಿಮುನಿಗಳು ಆ ಮಹಿಷಿಯ ಅಟ್ಟಹಾಸದಿಂದ ಬೆಂದು ಬಳಲಿ ನನ್ನ ಹತ್ತಿರ ಬರುತ್ತಿದ್ದಾರೆ. ಆ ದೇವೇಂದ್ರ ಭೋಗವಿಲಾಸದಿಂದ ಮೈಮರೆತು ಸಮಸ್ಯೆಗಳನ್ನು ಮೈಮೇಲೆ ಬಂದಾಗ ನನ್ನ ಕಡೆ ಧಾವಿಸುತ್ತಾನೆ. ಅಗೋ ನೋಡು. ಸ್ವಾಮಿ ಮಹಾಪ್ರಭು, ನಮ್ಮನ್ನು ಕಾಪಾಡು, ನಮ್ಮನ್ನು ಕಾಪಾಡು. ದೇವೇಂದ್ರ, ನಾರದ, ಋಷಿಮುನಿಗಳೇ, ನಿಮ್ಮ ಕಷ್ಟ ನನಗೆ ಅರ್ಥವಾಯಿತು. ಆ ಮಹಿಷಿ ಬ್ರಹ್ಮದೇವನಿಂದ ಪಡೆದ ವರ ಅವಳಿಗೆ ಮುಳುವಾಗುವ ಸಮಯ ಸನ್ನಿಹಕ್ಕೆ ಬಂದಿದೆ. ನೀವು ಚಿಂತಿಸಬೇಡಿ, ನೀವು ಹೋಗಿ ಬನ್ನಿ. ಹಾಗೆಯೇ ಆಗಲಿ ಮಹಾಪ್ರಭು, ಹೋಗಿ ಬರುತ್ತೇವೆ. ಮಂತ್ರಿ, ನಾವಿಂದು ಬೇಟೆಗಾಗಿ ಅರಣ್ಯಕ್ಕೆ ಹೋಗೋಣ. ಸೈನಿಕರನ್ನು ಸಿದ್ಧಗೊಳಿಸಿ. ನಿಮ್ಮ ಅಪ್ಪಣೆಯಂತೆ ಸ್ವಾಮಿ. ಸೈನಿಕರೇ, ಬೇಟೆಗಾರರೇ, ನಡೆಯಿರಿ ಕಾಡಿನ ಕಡೆಗೆ. ಸ್ವಾಮಿ, ಎಲ್ಲಿಂದಲೋ ಒಂದು ಚಿಕ್ಕ ಮಗು ಅಳು ಕೇಳಿ ಬರುತ್ತಿದೆ. ಹೌದು ಮಂತ್ರಿ, ನನಗೂ ಕೇಳಿ ಬರುತ್ತಿದೆ. ಸ್ವಾಮಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಗಂಡು ಮಗುವಿದೆ. ಆಹಾ ಆಹಾ, ಈ ಮಗು ಎಷ್ಟು ಸುಂದರವಾಗಿದೆ. ನನ್ನ ಭಾಗ್ಯ ಬೆಳಕಾಯಿತು. ಈ ಮಗುವನ್ನು ನಾನು ಈಗಲೇ ಅರಮನೆಗೆ ತೆಗೆದುಕೊಂಡು ಹೋಗಿ ನನ್ನ ರಾಣಿಗೆ ತೋರಿಸುತ್ತೇನೆ. ರಾಣಿ, ರಾಣಿ, ಇಲ್ಲಿ ನೋಡು. ಮಕ್ಕಳಿಲ್ಲದ ನಮಗೆ ಆ ಭಗವಂತನು ನಮಗಾಗಿ ಒಂದು ಗಂಡು ಮಗುವನ್ನು ಪ್ರಸಾದಿಸಿದ್ದಾನೆ. ಸ್ವಾಮಿ, ಆಹಾ, ಈ ಮಗು ಎಷ್ಟು ಸುಂದರವಾಗಿದ್ದಾನೆ. ಸ್ವಾಮಿ, ನನಗೆ ಆನಂದವಾಗುತ್ತಿದೆ. ಕಡೆಗೂ ಆ ಭಗವಂತನಿಗೆ ನಮ್ಮ ಮೊರೆ ಕೇಳಿಸಿದೆ. ಇವನಿಗೆ ಮಣಿಕಂಠ ಎಂದು ನಾಮಕರಣ ಮಾಡೋಣ. ಸ್ವಾಮಿ, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕು. ನಮ್ಮ ಕುಲಗುರುಗಳನ್ನು ಕರೆಯಿಸಿ. ಹಾಗೆಯೇ ಆಗಲಿ. ಅಗೋ, ಒಳ್ಳೆಯ ಸಮಯಕ್ಕೆ ಗುರುಗಳೇ ಆಗಮಿಸಿದರು. ದಯಮಾಡಿ ಗುರುಗಳೇ. ಶುಭವಾಗಲಿ ಮಹಾರಾಜ. ಏನು ವಿಷಯ ಮಹಾರಾಜ? ನನ್ನ ಆಗಮನವನ್ನು ನಿರೀಕ್ಷಿಸಿದ ಕಾರಣ? ಗುರುಗಳೇ, ನಮ್ಮ ಈ ಇಬ್ಬರೂ ಮಕ್ಕಳನ್ನು ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ. ನಿಮ್ಮ ಅಪ್ಪಣೆಯನ್ನು ಸ್ವೀಕರಿಸಿದ್ದೇನೆ. ಇವರಿಬ್ಬರ ವಿದ್ಯಾಭ್ಯಾಸದ ಚಿಂತೆ ನನಗೆ ಬಿಡಿ. ಮಕ್ಕಳೇ, ನಾವು ಇನ್ನು ಗುರುಕುಲಕ್ಕೆ ಹೊರಡೋಣವೇ? ನಿಮ್ಮ ಅಪ್ಪಣೆಯಂತೆ ಗುರುಗಳೇ, ಹೊರಡೋಣ. ಮಕ್ಕಳೇ, ಪ್ರಾರ್ಥನೆಯನ್ನು ಪ್ರಾರಂಭಿಸಿ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಹಾ ಮಣಿಕಂಠ, ನಿನಗೆ ಏನು ಜ್ಞಾನ, ಏನು ವಿನಯ, ನೀನು ಸಾಧಾರಣ ಬಾಲಕನಲ್ಲ. ಎಲ್ಲವೂ ನಿಮ್ಮ ಕೃಪಾಕಟಾಕ್ಷ ಗುರುಗಳೇ. ಇಗೋ ಈ ಗುರುಕಾಣಿಕೆಯನ್ನು ಸ್ವೀಕರಿಸಿ. ಮಣಿಕಂಠ, ಗುರುಕಾಣಿಕೆಯನ್ನು ಸ್ವೀಕರಿಸಿ ಏನು ಮಾಡಲಿ? ಯಾರಿಗಾಗಿ ಈ ಗುರುಕಾಣಿಕೆಯನ್ನು ಸ್ವೀಕರಿಸಲಿ? ಗುರುಗಳೇ, ನಿಮ್ಮ ಈ ದುಃಖಕ್ಕೆ ಕಾರಣವಾದರೂ ಏನು? ಮಣಿಕಂಠ, ನನಗೆ ಆ ಭಗವಂತ ಎಷ್ಟೋ ವರ್ಷಗಳ ನಂತರ ಒಂದು ಗಂಡು ಸಂತಾನವನ್ನು ನೀಡಿದ. ಆದರೆ ಏನು ಫಲ? ಅವನಿಗೆ ಕಣ್ಣು ಕಾಣದು, ಮಾತು ಸಹ ಬರದು. ಜಡ ವಸ್ತುವಿನಂತೆ ಕುಂತಲ್ಲೇ ಕುಳಿತಿದ್ದನ್ನು ದಿನೇ ದಿನೇ ನೋಡಿ ಕೊರಗುವಂತಾಗಿದೆ ಮಣಿಕಂಠ. ಗುರುಗಳೇ, ಚಿಂತಿಸಬೇಡಿ. ದೇವರ ಇಚ್ಛೆಯನ್ನು ಯಾರು ಬಲ್ಲರು? ನಾನು ನಿಮ್ಮ ಮಗನನ್ನು ಮಾತನಾಡಿಸಿ ಬರುತ್ತೇನೆ. ಸರ್ವೋತ್ತಮ, ಸರ್ವೋತ್ತಮ, ಏಕೆ ಮಂಕಾಗಿ ಕುಳಿತಿರುವೆ? ಮಾತನಾಡು, ಮಾತನಾಡು, ಪ್ರಯತ್ನಿಸು. ಸರ್ವೋತ್ತಮ, ಅಮ್ಮ ಎಂದು ಉಚ್ಚರಿಸು. ಅಮ್ಮ ಅಮ್ಮ. ಅಯ್ಯೋ ಭಗವಂತ, ಮಾತೂ ಬಂತು, ದೃಷ್ಟಿಯೂ ಬಂತು. ನೀನೇ ನನ್ನ ನಿಜವಾದ ದೇವರು. ದೇವರೇ ನೀನು ನಿಜವಪ್ಪ, ಬಾಲಕನಾಗಿಹೆ ಅಯ್ಯಪ್ಪ. ನಿನ್ನೀ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಎಣೆಯಿಲ್ಲ. ನಿನ್ನೀ ಮಾಯೆಗೆ ಕೊನೆಯಿಲ್ಲ, ಈ ನಿನ್ನ ದಯೆಗೆ ಎಣೆಯಿಲ್ಲ. ದೇವರೇ ನೀನು ನಿಜವಪ್ಪ. ಅಯ್ಯೋ ಹೊಟ್ಟೆ ನೋವು, ಹೊಟ್ಟೆ ನೋವು. ಮಹಾರಾಣಿ, ಏನಾಯಿತು? ಏನಾಯಿತು? ಸ್ವಾಮಿ, ನನಗೆ ತುಂಬಾ ಹೊಟ್ಟೆ ನೋವುತ್ತಿದೆ. ನಾನು ಸತ್ತು ಹೋಗುತ್ತೇನೋ ಎಂದು ಭಯವಾಗುತ್ತಿದೆ. ಚಿಂತಿಸಬೇಡಿ ಮಹಾರಾಣಿ. ರಾಜವೈದ್ಯರೇ, ಇದಕ್ಕೆ ಪರಿಹಾರವೇನು? ಏನೂ ಇಲ್ಲ ಸ್ವಾಮಿ. ಕಾಡಿನಿಂದ ಹುಲಿಯ ಹಾಲು ತಂದರೆ ಇದನ್ನು ಗುಣಪಡಿಸಬಹುದು. ಹುಲಿಯ ಹಾಲೇ? ಹುಲಿಯ ಹಾಲನ್ನು ತರುವುದು ಅಷ್ಟು ಸುಲಭವೇ? ಅಯ್ಯೋ ದೇವರೇ, ಈಗ ಏನು ಮಾಡುವುದು? ಅಪ್ಪ, ಅಪ್ಪಣೆ ಕೊಡಿ. ನಾನು ಹೋಗಿ ಹುಲಿ ಹಾಲನ್ನು ತರುತ್ತೇನೆ. ಮಗನೇ ಮಣಿಕಂಠ, ನಿನ್ನನ್ನು ಸಿಂಹಾಸನದ ಮೇಲೆ ಕೂರಿಸಿ ಆನಂದ ಪಡಬೇಕಾದ ಸಮಯದಲ್ಲಿ ಹುಲಿಯ ಜೊತೆ ಸೆಣಸಾಡಲು ನಿನ್ನನ್ನು ಕಾಡಿಗಟ್ಟುವುದೇ? ಅಪ್ಪ, ಚಿಂತಿಸಬೇಡಿ. ತಾಯಿಯ ಸಹಾಯ ಕಾರ್ಯಕ್ಕಿಂತ ಮಿಗಿಲಾದ ಕಾರ್ಯ ಈ ಲೋಕದಲ್ಲಿ ಇನ್ಯಾವುದಿರುವುದು? ಇದು ನನ್ನ ಪುಣ್ಯ. ನಾನು ಹೋಗಿ ಬರುತ್ತೇನೆ. ಎಲ್ಲಿ ಎಲ್ಲಿ ಆ ಹುಲಿ? ಎಲ್ಲಿ? ನಾರಾಯಣ ನಾರಾಯಣ. ಮಣಿಕಂಠ, ಹುಲಿಯ ವಿಷಯ ಅಲ್ಲಿರಲಿ. ನೀನು ಹುಟ್ಟಿದ ಕಾರಣ ಕಾರ್ಯ ಈಗ ನೆರವೇರಬೇಕಾಗಿದೆ. ಆ ಮಹಿಷಿ ದೇವಲೋಕದಲ್ಲಿ ದೇವತೆಗಳನ್ನು ಬಂಧಿಸಿ ನಾನಾ ಹಿಂಸೆಗಳನ್ನು ಕೊಡುತ್ತಿದ್ದಾಳೆ. ಋಷಿಮುನಿಗಳು ಅವರ ಆಶ್ರಮಗಳನ್ನು ಸುಟ್ಟು ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿ 3 ಲೋಕದಲ್ಲೂ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದ್ದಾಳೆ. ಅವಳನ್ನು ಸಂಹರಿಸಿ ಈ 3 ಲೋಕಗಳನ್ನು ರಕ್ಷಿಸು. ಹಾಗೇ ಆಗಲಿ ನಾರದ ಮಹರ್ಷಿಗಳೇ. ನಾನೀಗಲೇ ಹೋಗಿ ಬರುತ್ತೇನೆ. ಏ ದೇವೇಂದ್ರ, ಹೀಗೆ ನರಳಿ ನರಳಿ ಸಾಯುವೆಯೋ ಇಲ್ಲ ನನಗೆ ಅಮೃತವನ್ನು ಕೊಡುವೆಯೋ? ನೀನು ಕೊಡದಿದ್ದರೆ ನನ್ನ ಗದೆಯಿಂದ ನಿನ್ನು ಸಂಹರಿಸುವೆ. ಬೇಡ ಮಹೇಶಿ, ಬೇಡ ಬೇಡ, ನಮ್ಮನ್ನು ಸಂಹರಿಸಬೇಡ. ಬಿಟ್ಟು ಬಿಡು, ಬಿಟ್ಟು ಬಿಡು. ಏ ಮಹಿಷಿ, ನಿಲ್ಲು. ಮೊದಲು ನಿನ್ನನ್ನು ನೀನು ಉಳಿಸಿಕೊ, ತದನಂತರ ದೇವೇಂದ್ರನ ಪ್ರಾಣದ ಬಗ್ಗೆ ಚಿಂತಿಸೋಣ. ಓ ಏ ಬಾಲಕ, ಯಾರು ನೀನು? ನಾನು ನಿನ್ನ ಪಾಲಿನ ಮೃತ್ಯು, ನಿನ್ನ ಸಂಹಾರಕ್ಕಾಗಿ ಹುಟ್ಟಿದವನು. ಓಹೋ, ನೀನೆಯ ಬಾಲಕ? ಈ ಮಹಿಷ ಹೆಸರನ್ನು ಕೇಳಿದರೆ 3 ಲೋಕದ ದೇವ ದಾನವ ಯಕ್ಷ ಕಿನ್ನರ ಕಿಂಪುರುಷರೆಲ್ಲರೂ ಗಡ ಗಡ ನಡುಗುವರು. ನೀನೇನು ಮಾಡುವೆ ಎಳೆ ಗೂಸು? ಹೋಗಿ ಪ್ರಾಣ ಉಳಿಸಿಕೊ. ಮಹಿಷಿ, ಬಾಲಕನೆಂದು ಗರ್ವ ಪಡಬೇಡ. ನಿನ್ನ ಮೃತ್ಯುವಿಗೆ ಕಾರಣನೇ ನಾನು. ಇಗೋ ನಿನ್ನ ಸೊಕ್ಕನ್ನು ಮುರಿಯುತ್ತೇನೆ. ಬಾ ಯುದ್ಧಕ್ಕೆ. ಎಲ್ಲ ಬಾಲಕ, ನನ್ನೊಡನೆ ಯುದ್ಧ ಮಾಡುವೆಯಾ? ಬಾ ಬಾ ಯುದ್ಧಕ್ಕೆ. ಧನ್ಯಳು ಸ್ವಾಮಿ, ಧನ್ಯಳು. ನಿಮ್ಮ ದರ್ಶನದಿಂದ ನಾನು ಶಾಪ ವಿಮುಕ್ತಳಾದೆ. ಶುಭವಾಗಲಿ.
ಸ್ವಾಮಿ, ನಿಮ್ಮಿಂದ ಆ ಮಹೇಶಿಯ ಕಾಟದಿಂದ ನಾವು ಮುಕ್ತಿ ಹೊಂದಿದೆವು. ನೀವು ಕಾಡಿಗೆ ಹುಲಿಯ ಹಾಲಿಗೆಂದು ಬಂದವರು, ನಾನೇ ಹುಲಿಯಾಗುತ್ತೇನೆ. ನಡೀರಿ, ಅರಮನೆಗೆ ಹೋಗೋಣ. ಹಾಗೇ ಆಗಲಿ ದೇವೇಂದ್ರ, ಹೊರಡೋಣ, ನಡೆಯಿರಿ. ಅಯ್ಯೋ ಮಣಿಕಂಠ, ಹುಲಿಯ ಹಾಲಿಗೆಂದು ಹೋದವನು ಹುಲಿಯ ಮೇಲೆ ಕುಳಿತು ಹುಲಿಯ ಹಿಂಡನ್ನು ತರುತ್ತಿದ್ದಾನೆ. ಮಗನೇ, ನಮ್ಮನ್ನು ಕ್ಷಮಿಸು. ಈ ಮಂತ್ರಿ ಮತ್ತು ವೈದ್ಯರ ಕುತಂತ್ರ ಮಾತುಗಳನ್ನು ಕೇಳಿ ನನ್ನ ಮಗನಿಗೆ ಎಲ್ಲಿ ಸಿಂಹಾಸನ ಕೈತಪ್ಪುವುದೋ ಎಂದು ದುರಾಸೆಯಿಂದ ನಿನ್ನನ್ನು ಕಾಡಿಗಟ್ಟಿ ಸಾಯಿಸಲು ಯತ್ನಿಸಿದೆ. ಮಗನೇ, ನನ್ನನ್ನು ಕ್ಷಮಿಸು. ಮಾತಾಪಿತ್ರರೇ, ಈ ರಾಜ್ಯವನ್ನು, ಸಿಂಹಾಸನವನ್ನು ನನ್ನ ತಮ್ಮನಿಗೆ ವಹಿಸಿಕೊಡಿ. ನನಗೆ ಯಾವ ರಾಜವೈಭವವೂ ಬೇಡ. ನನ್ನ ಸಹೋದರ ಸುಖವಾಗಿ ಈ ರಾಜ್ಯದ ಪ್ರಜೆಗಳನ್ನು ಪಾಲಿಸಲಿ. ನನಗೆ ಅಗೋ ನೋಡಿ, ನನಗೆ ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನವನ್ನು ನಿರ್ಮಿಸಿಕೊಡಿ. ನಾನು ಅಲ್ಲಿ ನೆಲೆಸಿ ಕಷ್ಟಗಳಲ್ಲಿ ಬಳಲಿ ನೊಂದು ಬಂದ ಭಕ್ತರನ್ನು ರಕ್ಷಿಸುತ್ತೇನೆ. ಎಲ್ಲರಿಗೂ ಮಂಗಳವಾಗಲಿ. ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ.